ಆತ್ಮೀಯ ACN ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ನಾನು ನಿಮ್ಮ ನೆಚ್ಚಿನ ಗಾಯಕಿ ಹಾಗೂ ನಿರೂಪಕಿ ಚೇತನ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ ವೀಕ್ಷಕರೇ. ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ, ಇವತ್ತಿನ ದಿನ ಗಣರಾಜ್ಯೋತ್ಸವ, ಗಣರಾಜ್ಯ ದಿನ. ಈ ಒಂದು ಗಣರಾಜ್ಯೋತ್ಸವದ ನಿಮಿತ್ತ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ಒಂದು ಗಣರಾಜ್ಯೋತ್ಸವದ ಬಗ್ಗೆ ಗೊತ್ತಿರುವ ಇನ್ನೂ ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ಕಾರ್ಯಕ್ರಮನ ಶುರು ಮಾಡೋಣ. ವೀಕ್ಷಕರೇ, ಇವತ್ತಿನ ದಿನ ನಾವು ಗಣರಾಜ್ಯೋತ್ಸವ ದಿನವನ್ನ ಆಚರಿಸ್ತಾ ಇದ್ದೀವಿ. ಇದು ನಮ್ಮ ರಾಷ್ಟ್ರೀಯ ಹಬ್ಬ, ರಾಷ್ಟ್ರೀಯ ದಿನ ಅಂತಾನೆ ಹೇಳ್ಬೋದು. ಗಣೇಶ ಹಬ್ಬ, ದೀಪಾವಳಿ ಹಬ್ಬ, ಗೌರಿ ಹಬ್ಬವನ್ನ ಎಲ್ಲರೂ ಒಂದೊಂದು ಪಂಗಡದವರು, ಒಂದೊಂದು ಧರ್ಮದವರು ಆಚರಣೆ ಮಾಡಿದ್ರೆ, ಈ ಒಂದು ರಾಷ್ಟ್ರೀಯ ಹಬ್ಬವನ್ನ ನಾವು ಯಾವುದೇ ಜಾತಿ ಮತ ಪಂಥಗಳಿಲ್ಲದೆ ಎಲ್ಲ ಭಾರತೀಯರು ಒಟ್ಟಾಗಿ ಸೇರಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತೀವಿ. ಇವತ್ತಿನ ದಿನ ನಾವು 76ನೇ ಗಣರಾಜ್ಯೋತ್ಸವವನ್ನ ಆಚರಿಸ್ತಾ ಇದ್ವಿ. ಇಂದಿಗೆ ನಾವು ಗಣರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾ 76ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಈ ದಿನ ನಾವು 76ನೇ ಒಂದು ಗಣರಾಜ್ಯೋತ್ಸವನ್ನ ಆಚರಿಸ್ತಾ ಇದ್ದೀವಿ ವೀಕ್ಷಕರೇ. ಹಾಗಾದ್ರೆ ಈ ಗಣರಾಜ್ಯ ಅಂತ ಅಂದ್ರೇನು? ಗಣರಾಜ್ಯೋತ್ಸವವನ್ನ ಜನವರಿ 26ರಂದೇ ನಾವು ಯಾಕೆ ಆಚರಣೆ ಮಾಡಬೇಕು, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಬನ್ನಿ. ಗಣರಾಜ್ಯೋತ್ಸವ ಹೆಸರಲ್ಲಿ ನಮ್ಗೆ ಸೂಚಿಸುವಂತೆ ಗಣ ಅಂತಂದ್ರೆ ಗುಂಪು, ರಾಜ್ಯ ಅಂದ್ರೆ ಎಲ್ಲ ರಾಜ್ಯಗಳ ಗುಂಪು, ನಮ್ಮ ದೇಶದ ರಾಜ್ಯಗಳ ಒಗ್ಗೂಡಿಸುವಿಕೆ. ಬ್ರಿಟಿಷರ ಒಂದು ಆಳ್ವಿಕೆಗೆ ನಾವು ತುಳಿತಕ್ಕೆ ಒಳಗಾದ ಮೇಲೆ ನಮ್ಮತನವನ್ನೇ ನಾವು ಕಳ್ಕೊಂಡ್ಬಿಟ್ಟಿದ್ವಿ. ಅವರು ನಮ್ಮ ದೇಶವನ್ನ ಬಿಟ್ಟು ಹೋದ್ಮೇಲೆ ಅವರು ಒಂದು ಆಳ್ವಿಕೆ ನಡೆಸ್ತಾ ಇದ್ರು. ಅದಾದ್ಮೇಲೆ ಮುಂದೆ ಏನು ಅವಾಗ ಹುಟ್ಕೊಂಡಿದ್ದೆ ಈ ಒಂದು ಸಂವಿಧಾನವನ್ನು ಜಾರಿಗೊಳಿಸಿದಂತ ದಿನವನ್ನ ನಾವು ಗಣರಾಜ್ಯೋತ್ಸವವನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾದ್ರೆ ಇದಕ್ಕಿಂತ ಮುಂಚೆ ನಾವು ಇನ್ನೊಂದು ದಿನವನ್ನ ಗಣರಾಜ್ಯವನ್ನ ಅಂಗೀಕರಿಸಿದಂತ ದಿನ ಅಂತ ಆಚರಣೆ ಮಾಡ್ತಿದ್ವಿ. ಆ ದಿನ ಯಾವುದು ನೋಡೋಣ ಬನ್ನಿ. ಪೂರ್ಣ ಸ್ವರಾಜ್ಯದ ಘೋಷಣೆ 1930 ಜನವರಿ 26ಕ್ಕೆ ಒಂದು ತ್ರಿವರ್ಣ ಧ್ವಜವನ್ನ ಹಾರಿಸೋದ್ರ ಮೂಲಕ ಆಗತ್ತೆ. ಆ ಒಂದು ಸವಿ ನೆನಪಿಗೋಸ್ಕರ ಜನವರಿ 26ಕ್ಕೆ 1950ರಲ್ಲಿ ಒಂದು ಸವಿ ನೆನಪನ್ನ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಜನವರಿ 26ಕ್ಕೆ ಗಣರಾಜ್ಯೋತ್ಸವನ್ನ ಆಚರಣೆ ಮಾಡ್ತೀವಿ. ಅಷ್ಟೂ ದಿನಗಳು ಕೂಡ ಕಾಯ್ದಿರಿಸಿ ಈ ಒಂದು ದಿನಗಳಲ್ಲಿ ಸಂವಿಧಾನದ ಒಂದು ತಿದ್ದುಪಡಿ ಆಗಿರ್ಬೋದು ಅಥವಾ ಅದೊಂದು ಕ್ರಿಯೇಷನ್ ಆಗಿರ್ಬೋದು, ಡಾಕ್ಟರ್ ಒಂದು ಅಂಬೇಡ್ಕರ್ ಅವರ ಒಂದು ಕರಡು ಸಮಿತಿಯ ಒಂದು ರಚನೆ ಆಗುತ್ತೆ. ಇದು ಒಂದು ಬಹಳ ಒಂದು ಮುಖ್ಯವಾದಂತಹ ಘಟ್ಟ ನಮ್ಮ ಸಂವಿಧಾನದಲ್ಲಿ. ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ 6 ಜನರ ಸದಸ್ಯತ್ವದಲ್ಲಿ ಒಂದು ಕರಡು ಸಮಿತಿಯ ರಚನೆಯಾಗುತ್ತೆ. ಈ ಒಂದು ಕರಡು ಸಮಿತಿ ರಚನೆ ಆದ ನಂತರ ಅನೇಕ ಅಧಿವೇಶನಗಳು ಆದಮೇಲೆ ಎಲ್ಲ ಒಂದು ತಿದ್ದುಪಡಿಗಳು ಎಲ್ಲವನ್ನು ಆದಮೇಲೆ ಸಂಪೂರ್ಣವಾಗಿ ಜನವರಿ 26ರಂದು 1956ರಂದು ನಮ್ಮ ಸಂವಿಧಾನ ಜಾರಿ ಬರುತ್ತೆ. ಹಾಗಾಗಿ
ಹೀಗಾಗಿ ಈ ಒಂದು ದಿನವನ್ನ ನಾವು ಜನವರಿ 26ರಂದೇ ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹಾಗೆಯೇ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದ್ರೆ ವೀಕ್ಷಕರೇ, ನಮ್ಮ ರಾಷ್ಟ್ರ, ನಮ್ಮ ಭಾರತ ದೇಶ ಏನಿದೆ, ನಮ್ಮ ರಾಷ್ಟ್ರಪತಿಗಳವ್ರು ಏನಿದ್ರೆ ನಾವು ಜನರೇ ನಾವು ಅವ್ರನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡ್ತೀವಿ. ಇಂಥ ಒಂದು ಏನ್ ಪ್ರೋಸೆಸ್ ಇದೆ, ಈ ಒಂದು ಪ್ರೋಸೆಸ್ ಇರ್ತಕ್ಕಂಥ ರಾಷ್ಟ್ರವನ್ನ ನಾವು ಗಣರಾಜ್ಯ ಅಂತಾನೆ ಹೇಳ್ತೀವಿ. ನಮ್ಮ ದೇಶ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ದೇಶ. ಇಂಥ ಒಂದು ಅದ್ಭುತವಾದಂತಹ ದೇಶ, ಈ ಒಂದು ದೇಶಕ್ಕಾಗಿ ಅಷ್ಟೇ ಒಂದು ಅದ್ಭುತವಾದಂತಹ ಒಂದು ಬಹಳ ಮಹತ್ವಪೂರ್ಣವಾದಂತಹ ನಮ್ಮ ಧರ್ಮ ಗ್ರಂಥಗಳಿಗೆ ನಾವು ಎಷ್ಟು ಬೆಲೆಯನ್ನ, ಎಷ್ಟು ಮೌಲ್ಯವನ್ನ ಕೊಡ್ತೀವೋ ಅಷ್ಟೇ ಬೆಲೆಯನ್ನ, ಅಷ್ಟೇ ಮೌಲ್ಯವನ್ನ ಈ ಒಂದು ಪ್ರಸ್ತುತ ದಿನಗಳಲ್ಲಿ, ಆಗಿನ ಒಂದು ದಿನಗಳಿಂದ ಇವತ್ತಿಗೂ ಕೂಡ ನಾವು ಆರಾಧಿಸುವಂತ ಒಂದು ಗ್ರಂಥ ಅಂದ್ರೆ ಅದು ನಮ್ಮ ಸಂವಿಧಾನ. ಅಷ್ಟೊಂದು ಮಹತ್ತರವಾದ ಗ್ರಂಥ ಆ ಒಂದು ಸಂವಿಧಾನ. ಆ ಒಂದು ಸಂವಿಧಾನ ರಚಿಸುವಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವೂ ಕೂಡ ಬಹಳನೇ ಮುಖ್ಯವಾದಂಥದ್ದು. ಅವರು ಅನುಭವಿಸಿದಂತಹ ಆ ಒಂದು ಅವಮಾನಗಳು, ಅವರು ಅನುಭವಿಸಿದಂತಹ ಒಂದು ಕೀಳರಿಮೆಗಳು ಏನಿತ್ತು ಎಲ್ಲವನ್ನ ತೊಡೆದು ಹಾಕಬೇಕು, ಎಲ್ಲರಿಗೂ ಕೂಡ ಸಮಾನತೆಯ ಒಂದು ಹಕ್ಕನ್ನ ನೀಡಬೇಕು ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಹಳ ಒಂದು ಮುಖ್ಯವಾಗಿ ಪಣವನ್ನ ತೊಟ್ಟಿದ್ರು. ಅದ್ಭುತವಾದಂತಹ ಗ್ರಂಥವನ್ನ ಬರೆದವರು ನಮ್ಮ ಈ ಒಂದು ಕರಡು ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು. ನೋಡಿ ವೀಕ್ಷಕರೇ, ಅವರು ಹುಟ್ಟಿನಿಂದ ಅವರೊಂದು ಏನು ಬೆಳವಣಿಗೆಯವರೆಗೂ, ಅವರು ತಲುಪಿದ ಹಂತದವರೆಗೂ ಕೂಡ ಅವಮಾನಗಳನ್ನೇ ತಿರಸ್ಕಾರಗಳನ್ನೇ ಅನುಭವಿಸಿರ್ತಾರೆ. ಅಂಥವರು ಈ ಒಂದು ಅದ್ಭುತವಾದಂತಹ ಇಡೀ ದೇಶವೇ ಒಂದು ಆರಾಧನೆ ಮಾಡುವಂತ ಒಂದು ಗ್ರಂಥವನ್ನ ಬರೀತಾರೆ ಅಂತ ಅಂದ್ರೆ ಅವರ ಒಂದು ವ್ಯಕ್ತಿತ್ವ, ಅವರೊಂದು ದೃಢ ನಿರ್ಧಾರ, ಅವರಿಗೆ ಇರ್ತಕ್ಕಂಥ ಎಲ್ಲರಿಗೂ ಒಂದು ಸಮಾನ ಹಕ್ಕು ಸಿಗಲೇಬೇಕು ಎನ್ನುವಂತ ಒಂದು ಮನೋಭಾವನೆ ಎಷ್ಟು ಮಹತ್ವವಾದದ್ದು ಅಂತ ಇದರಲ್ಲೇ ನಮ್ಗೆ ಗೊತ್ತಾಗುತ್ತೆ ವೀಕ್ಷಕರೇ. ಅಂತ ಪೂಜ್ಯನೀಯ ವ್ಯಕ್ತಿಗಳನ್ನ ನಾವು ಇವತ್ತಿನ ದಿನ ಮನಸ್ಸಿನಲ್ಲಿ ಖಂಡಿತವಾಗಿಯೂ ಸ್ಮರಿಸಲೇಬೇಕು. ಯಾಕಂದ್ರೆ ಅವರಿಲ್ಲ ಅಂತ ಅಂದ್ರೆ ನಾವು ಇವತ್ತು ಯಾರೂ ಇರ್ತಿದ್ದಿಲ್ಲ. ಅಂತ ಒಂದು ಸಮಾನತೆ ಆಗಿರ್ಬೋದು, ಒಂದು ಬದುಕುವ ಒಂದು ಶಿಕ್ಷಣ, ಸಮಾನತೆ, ಹೋರಾಟ, ಸಂಘಟನೆ ಇವೆಲ್ಲವನ್ನು ಕೂಡ ನಮಗೆ ಕಲಿಸ್ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಹಾಗೂ ಅವರೊಂದು ಕರಡು ಸಮಿತಿ ಎಲ್ಲ ಒಂದು ಏನು ಒಂದು ರಚನೆ ಒಂದು ಸದಸ್ಯರಿದ್ರು ಎಲ್ರನ್ನೂ ಕೂಡ ಇವತ್ತು ನಾವು ಸ್ಮರಿಸಬೇಕಾದಂತಹ ದಿನ.
ಹೀಗೆ ನಮ್ಮ ಭಾರತ ದೇಶ ಗಣರಾಜ್ಯವಾದಂತಹ ದಿನ ಇವತ್ತು. ಈ ಒಂದು ದಿನವನ್ನು ನಾವು ದೇಶದಾದ್ಯಂತ ಅದ್ಧೂರಿಯಾಗಿ ಎಲ್ಲರೂ ಕೂಡ ಒಟ್ಟಾಗಿ ಆಚರಣೆ ಮಾಡ್ತೀವಿ ವೀಕ್ಷಕರೇ. ಈ ಒಂದು ಹಬ್ಬದ ಈ ಒಂದು ರಾಷ್ಟ್ರೀಯ ಹಬ್ಬದ ಒಂದು ಪರಂಪರೆ ಹೇಗೆ ಬಂದಿದೆ ಅಂತಂದ್ರೆ, ಪ್ರತಿ ವರ್ಷವೂ ಕೂಡ ವಿದೇಶಿಯ ಒಂದು ರಾಷ್ಟ್ರಪತಿಗಳಾಗಿರ್ಬೋದು, ರಾಷ್ಟ್ರ ಅಧ್ಯಕ್ಷರಾಗಿರ್ಬೋದು ಅಥವಾ ರಾಷ್ಟ್ರದ ಮುಖ್ಯ ಆಡಳಿತಗಾರರು ನಮ್ಮ ಒಂದು ದೇಶಕ್ಕೆ ಈ ದಿನ ಅತಿಥಿಯಾಗಿ ಬರ್ತಾರೆ. ಈ ವರ್ಷವೂ ಕೂಡ ಅಂದ್ರೆ ನಮ್ಮ ಈ ಒಂದು 76ನೇ ಗಣರಾಜ್ಯೋತ್ಸವದ ಈ ಒಂದು ಹಬ್ಬದಲ್ಲಿ ನಮ್ಮ ಅತಿಥಿಯಾಗಿ ಬಂದಿರತಕ್ಕಂಥವರು ಇಂಡೋನೇಷಿಯಾದ ಅಧ್ಯಕ್ಷರಾದಂತಹ ಪ್ರಬೋವೋ ಸುಬಿಯಾಂಟೋ ಅವರು ಆಗಮಿಸಿದ್ದಾರೆ ವೀಕ್ಷಕರೇ. विमान अंतर सेना सम्मान गार्ड निरीक्षण के लिए हजरत। ಹಾಗೆಯೇ ಈ ಒಂದು ಗಣರಾಜ್ಯೋತ್ಸವದ ಒಂದು ಮುಖ್ಯ ಒಂದು ಆಕರ್ಷಣೆ ಅಂತ ಅಂದ್ರೆ ಸ್ತಬ್ಧ ಚಿತ್ರಗಳ ಮೆರವಣಿಗೆ. ನಮ್ಮ ದೇಶದ ಸಂಸ್ಕೃತಿ ಆಗಿರ್ಬೋದು, ಪರಂಪರೆ ಆಗಿರ್ಬೋದು, ಧಾರ್ಮಿಕ ಏನಿದೆ ಎಲ್ಲವನ್ನೂ ಕೂಡ ಒಂದು ಸ್ತಬ್ಧ ಚಿತ್ರದ ಮೂಲಕ ಮೆರವಣಿಗೆ ಮಾಡುವ ಮುಖಾಂತರ ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನ ಇಡೀ ನಮ್ಮ ವಿಶ್ವದಾದ್ಯಂತ ಪರಿಚಯ ಮಾಡಿಕೊಡೋದು ಬಹಳನೇ ವಿಶೇಷವಾದಂಥದ್ದು. ಈ ಒಂದು ಸ್ತಬ್ಧ ಚಿತ್ರಗಳ ಮೆರವಣಿಗೆ ಪ್ರತಿ ವರ್ಷವೂ ಕೂಡ ಒಂದೊಂದು ವಿಷಯವನ್ನ ಇಟ್ಟುಕೊಂಡು ಒಂದು ವಿಷಯಾಧಾರಿತವಾಗಿ ಒಂದು ಥೀಮ್ ಅಂತ ಮಾಡಿಬಿಟ್ಟು ಹೇಳಿ ಎಲ್ಲ ರಾಜ್ಯಗಳಿಗೆ ಒಂದು ಕೇಂದ್ರ ಸರ್ಕಾರ, ಕೇಂದ್ರ ಆಡಳಿತ ಒಂದು ಆದೇಶವನ್ನ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಈ ವರ್ಷದ ವಿಶೇಷ ಥೀಮ್ ಆಗಿ ಸುವರ್ಣ ಭಾರತ ಪರಂಪರೆ ಹಾಗೂ ಅಭಿವೃದ್ಧಿ ಎನ್ನುವಂಥದ್ದನ್ನ ಒಂದು ವಿಶೇಷ ಥೀಮ್ ಅಂತ ಈ ವರ್ಷ ತಗೊಂಡಿದ್ದಾರೆ. ಹಾಗೆಯೇ ಈ ಒಂದು ಸ್ತಬ್ಧ ಚಿತ್ರದ ಮೆರವಣಿಗೆಯು ರಾಷ್ಟ್ರಪತಿ ಭವನದ ಬಳಿಯ ಒಂದು ರಸಿನ ಬೆಟ್ಟದಿಂದ ಕರ್ತವ್ಯ ಮಾರ್ಗದ ಉದ್ದಕ್ಕೂ ಸಾಗ್ತಾ ಬರುತ್ತೆ. ಹಾಗೆಯೇ ಇದರ ಜೊತೆಗೆ ನಮಗೆ ಬಹಳನೇ ಒಂದು ನಮ್ಮ ಎಲ್ಲ ಭಾರತೀಯರು ಹೆಮ್ಮೆ ಪಡುವಂತಹ ಒಂದು ರ್ಯಾಲಿ, ಪರೇಡ್ ಅಂತ ಹೇಳ್ಬೋದು. ಎಂಥ ಒಬ್ಬರಿಗೂ ಕೂಡ ಒಂದು ಎದೆಯಲ್ಲಿ ದೇಶ ಅಭಿಮಾನ ಉಕ್ಕುವಂತಹ ಒಂದು ಪರೇಡ್ ಅನ್ನ ನಾವು ಕಣ್ತುಂಬ ನೋಡ್ಬೋದು ನಮ್ಮ ದೇಶದಾದ್ಯಂತ. ಇದು ಒಂದು ನಮ್ಮ ದೇಶದ ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಮೊದಲನೇ ಗಣರಾಜ್ಯೋತ್ಸವ ನಡೆದಿದ್ದು 1950ರಲ್ಲಿ ಜನವರಿ 26ರಂದು ಇರ್ವಿನ್ ಕ್ರೀಡಾಂಗಣ, ಅದು ಈಗ ಮೇಜರ್ ಧ್ಯಾನ್ ಚಂದ್ ಸ್ಟೇಡಿಯಂ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಗಣರಾಜ್ಯೋತ್ಸವ ಒಂದು ಏನು ಮೊದಲನೇ ಬಾರಿಗೆ ನಡೆದಾಗ 100ಕ್ಕೂ ಹೆಚ್ಚಿನ ವಿಮಾನಗಳು ಹಾಗೆ ನಮ್ಮ ಭಾರತೀಯ ಸೇನೆಯ 3000ಕ್ಕೂ ಹೆಚ್ಚಿನ ಅಧಿಕ ಸಿಬ್ಬಂದಿಗಳು ಕೂಡ ಭಾಗವಹಿಸಿದ್ರು ವೀಕ್ಷಕರೇ.
ಹಾಗೆಯೇ ಈ ಒಂದು ದಿನ ಗಣರಾಜ್ಯೋತ್ಸವ ದಿನ ಅನ್ಯಾಯದ ವಿರುದ್ಧ ಹೋರಾಡಿದಂಥ ಪುಟಾಣಿ ಮಕ್ಕಳನ್ನ ಹಾಗೆಯೇ ಅಸಾಧಾರಣವಾದಂತಹ ಶಕ್ತಿಯನ್ನ ಪ್ರದರ್ಶನ ಮಾಡಿದಂಥ ಮಕ್ಕಳಿಗೆ ಶೌರ್ಯ ಪ್ರಶಸ್ತಿಯನ್ನ ಕೂಡ ಘೋಷಣೆ ಮಾಡ್ತಾರೆ ಈ ದಿನ. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದ್ರೆ ನಮ್ಮ ಭಾರತೀಯ ನಾಗರಿಕ ಸೇವಾ ಅತ್ಯುನ್ನತ ಪ್ರಶಸ್ತಿಗಳಾದಂತಹ ಪದ್ಮಶ್ರೀ ಪ್ರಶಸ್ತಿಗಳು ಕೂಡ ಇವತ್ತಿನ ಒಂದು ದಿನದಲ್ಲಿ ರಾಷ್ಟ್ರಪತಿಯವರ ಒಂದು ಕೈಯಿಂದ ವಿತರಣೆ ಮಾಡಲ್ಪಡುತ್ತವೆ. ಈ ಒಂದು ಪ್ರಶಸ್ತಿಗೆ ಭಾಜನರಾದವರ ಒಂದು ಹೆಸರು ಮತ್ತು ಅವರ ಎಲ್ಲ ಒಂದು ವಿಳಾಸ, ಅವರ ಒಂದು ಸಾಧನೆ ಎಲ್ಲವನ್ನ ಕೂಡ ಒಂದು ಪ್ರತಿಯ ರೂಪದಲ್ಲಿ ಬಿಡುಗಡೆ ಮಾಡ್ತಾರೆ ವೀಕ್ಷಕರೇ. ಹಾಗೆಯೇ ಈ ಒಂದು ಪ್ರಶಸ್ತಿಗಳನ್ನ ಭವ್ಯ ಸಮಾರಂಭದಲ್ಲಿ ಮಾನ್ಯ ರಾಷ್ಟ್ರಪತಿಗಳವರು ಪ್ರದಾನ ಮಾಡ್ತಾರೆ. ಇಷ್ಟೆಲ್ಲ ವಿಶೇಷತೆ, ಎಷ್ಟೆಲ್ಲ ವಿಶೇಷಣಗಳು ಇವತ್ತಿನ ಒಂದು ಗಣರಾಜ್ಯೋತ್ಸವ ದಿನದ ಒಂದು ಸ್ಪೆಷಲ್ ಆಗಿತ್ತು. ಈ ಒಂದು ಗಣರಾಜ್ಯೋತ್ಸವವನ್ನ ಇಡೀ ನಾವು ದೇಶದಾದ್ಯಂತ ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ತಾಲೂಕುಗಳಲ್ಲಿ, ಇಡೀ ದೇಶದ ತುಂಬ ಹೆಮ್ಮೆಯಿಂದ ಆಚರಣೆ ಮಾಡ್ತೀವಿ. ತಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ನಾನು 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ. ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ವೀಕ್ಷಕ.